ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಅಕ್ಷಯ ಕಿಚನ್ಗೆ ಸ್ವಾಗತವನ್ನು ಹೇಳುತ್ತಾ ನಾನಿವತ್ತು ಕಾಬೂಲ್ ಚೆನ್ನ ಗ್ರೇವಿ ಅಥವಾ ಮಸಾಲವನ್ನು ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ಟೇಸ್ಟು ಅಷ್ಟು ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮನ್ಪುಲೆ ವೀಕ್ಷಕರೇ. ಖಂಡಿತ ಬೊಲ್ದು ಕಡ್ಲೆಡ್ ಮಲ್ತಿದೆ ನಾನು. ಕಪ್ಪು ಕಡಲೆ ಇದೆ, ಬೊಲ್ದು ಕಡಲೆನೇ ಬೆಸ್ಟ್. ಕಾಬೂಲ್ ಚೆನ್ನನೇ ತಗೊಳ್ಬೇಕು, ಯಾಕೆಂದರೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡ್ಬೋದು ಇದಕ್ಕೆ ನಾನೀಗ ಮಸಾಲೆಗೆ ಏನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೇನೆ. ಒಂದು ಬಾಣಲೆ ತಗೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿ ಈಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಇದು ಮಸಾಲೆ ರುಬ್ಲಿಕ್ಕೆ ಒಂಜಿ 2 ಸ್ಪೂನ್ದಾತು ಎಣ್ಣೆ ಬೆಚ್ಚಾನಾಗ ಐಕೆ ಒಂಜಿ ನೀರುಳ್ಳಿ ಪಾಡ್ಲೆ ಒಂದು ಗ್ರೈಂಡ್ ಮನ್ಪೇರೆ. ಏನೆಲ್ಲ ಹಾಕಬೇಕು ಅದನ್ನೆಲ್ಲ ತೋರಿಸ್ತೇನೆ ನಾನು, ಏನೆಲ್ಲ ಫ್ರೈ ಮಾಡಬೇಕು ಅಂತ. ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಒಂದೇ ಒಂದು ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ತಗೊಂಡು ಅದನ್ನು ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡಿ. ಇದು ಮಸಾಲೆ ರುಬ್ಲಿಕ್ಕೆ ತುಂಬಾ ಈಸಿ ಆಗಿದೆ, ಹಾಗೆಯೇ ಬೇಗ ಆಗುವಂಥದ್ದು ಮತ್ತು ತುಂಬಾ ಟೇಸ್ಟಿ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡ್ಬೋದು. ಆನಂತರ ನಾನು ಸ್ವಲ್ಪ ಫ್ರೈ ಆದಾಗ ಒಂದು ಚಿಕ್ಕ ತುಂಡಷ್ಟು ಏನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ. 4 ರಿಂದ 5 ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ಶುಂಠಿ, ಅದನ್ನು ಸಿಪ್ಪೆ ತೆಗೆದು ಈಗ ಹಾಕಿದ್ದೇನೆ. ಮತ್ತು ನೋಡ್ಬೋದು ಅದೇ ಸ್ವಲ್ಪ ಫ್ರೈ ಆದಾಗ 2 ಲವಂಗ, ಒಂದು ಸಣ್ಣ ತುಂಡು ಚಕ್ಕೆ ಮತ್ತು ಒಂದು ಜಾಯಿಪತ್ರೆ. ಅದನ್ನು ತುಂಬ ಹಾಕಬೇಡಿ, ಸ್ವಲ್ಪ ಹಾಕಿ. ಅದು ಫ್ರೈ ಆದಾಗ ಅದಕ್ಕೆ ನಾನು ರೆಡ್ ಚಿಲ್ಲಿಯನ್ನು ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ, ರೆಡ್ ಚಿಲ್ಲಿ ಅಂದರೆ ಹೀಗೆ ನಾವು ದಿನಾಲು ಯೂಸ್ ಮಾಡುವಂತಹದ್ದು. ನೋಡ್ಬೋದು ಅದೊಂದು 2 ರಿಂದ 3 ತಗೊಂಡಿದ್ದೇನೆ, ಕಟ್ ಮಾಡಿ ಹಾಕಿದ್ದೇನೆ. ಈಗ ನಾನು ವಾಟರ್ಮೆಲನ್ ಸೀಡ್ಸ್ ಅನ್ನು ತಗೊಂಡಿದ್ದೇನೆ. ಇದಕ್ಕೆ ಮೇನ್ ವಾಟರ್ಮೆಲನ್ ಸೀಡ್ಸ್ ಹಾಕ್ತಾ ಇದ್ದೇನೆ ನಾನು. ಅದು 2 ಸ್ಪೂನಷ್ಟು ವಾಟರ್ಮೆಲನ್ ಸೀಡ್ಸ್ ಎಲ್ಲೂ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ. ಖಂಡಿತವಾಗ್ಲೂ ಇದನ್ನು ಮಾಡಲೇಬೇಕು, ನೀವು ಟ್ರೈ ಮಾಡಲೇಬೇಕು, ತುಂಬಾ ಟೇಸ್ಟಿಯಾಗಿದೆ. ಹಾಗೆಯೇ ಇದಕ್ಕೆ ನಾನು ಈಗ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ, ಅದು ಒಂದು ಚಿಕ್ಕ ಚಮಚದಷ್ಟು ಸಾಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆಗಲಿ. ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಇದು ಫ್ರೈ ಆದಾಗ ಹಾಗೇನೆ ಬಿಟ್ಟು ಬಿಡಿ ಒಂದು 10 ನಿಮಿಷ. ಅದು ತಣ್ಣಗಾದಾಗ ಈಗ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ತೂವಲಿ ಮಿಕ್ಸಿ ಜಾರ್ಗೆ ಪಾಡೊಂದುಲ್ಲೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ, ಮತ್ತು ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಏತುಬೋಡು ಆತೆ ಪಾಡಲೆ, ತುಂಬಾ ತಿಕ್ಕಾಗಿರಬೇಕು ನಮ್ಮದು ಮಸಾಲ. ನೋಡಿ ಮಸಾಲ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ನಾನು 6 ರಿಂದ 7 ವಿಸಲ್ ಕೂಗಿಸಿದಂಥ ಓವರ್ ನೈಟ್ ಸೋಕ್ಡ್ ಕಾಬೂಲ್ ಚೆನ್ನ ಅದನ್ನು ಹಾಕ್ತಾ ಇದ್ದೇನೆ. ಒಂದು ಕಡಾಯಿ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಹಾಕಿ ಬೇಯಿಸಿದ್ದೇನಲ್ವ, ಅದಕ್ಕೆ ಹಾಕಿ ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಬೇಕಿದ್ದರೆ ಹಾಕಿ ಅದನ್ನು ಕೂಡ ನೀವು ಸೇರಿಸಿ. ತುಂಬ ನೀರಾಗಿ ಮಾಡಬೇಡಿ, ಇಷ್ಟು ತಿಕ್ಕಬೇಕು, ಗೊತ್ತಾಯ್ತಲ್ವಾ. ಏನು ಒಗ್ಗರಣೆ ಅದು ಇದು ಏನು ಬೇಡ, ಯಾಕಂದರೆ ನಾವು ಆಲ್ರೆಡಿ ಮಸಾಲೆಯನ್ನು ಫ್ರೈ ಮಾಡಿದ್ದೇವಲ್ಲ, ಅಷ್ಟು ಸಾಕು. ತಿಕ್ಕ ಗ್ರೇವಿ ಇರಲಿ. ಅನಂತರ ತುಂಬ ಹೈ ಫ್ಲೇಮ್ ಇಡಬೇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹೈ ಫ್ಲೇಮ್ ಇಡಬೇಡಿ, ಸಿಮ್ಮಲ್ಲಿ ಇಟ್ಟಬೇಡಿ. ಒಂದು 10 ರಿಂದ 15 ನಿಮಿಷ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಅಷ್ಟೇ ರುಚಿ ಕೂಡ ಅಷ್ಟೇ ಇದೆ. ನಾನು ಇದಕ್ಕೆ ಸ್ವಲ್ಪ ಕುದಿ ಬಂದಾಗ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಬೇಕಿದ್ದರೆ ಹಾಕಿ, ಅದು ಹಾಕಿದರೆ ತುಂಬಾ ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಸ್ವಲ್ಪ ನಾವು ಮುಚ್ಚಿಡುವ ಅದನ್ನು. ಒಂದು 10 ರಿಂದ 15 ನಿಮಿಷ ಸಿಮ್ಮಲ್ಲಿ ಇಟ್ಬೇಡಿ. ನೋಡಿ ಆಗ್ತಾ ಬಂತು, ಕುದಿ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ನೀವು. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ಬೋದು ನಮ್ಮ ಏನು ಕಾಬೂಲ್ ಚೆನ್ನ ಮಸಾಲ ರೆಡಿಯಾಗಿದೆ. ಈಗ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಅಷ್ಟೇ ರುಚಿಕರವಾಗಿದೆ. ಖಂಡಿತ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ನೋಡಿ ಬಿಸಿಯಾದಂಥ ಕಾಬೂಲ್ ಚೆನ್ನ ಮಸಾಲ ರೆಡಿಯಾಗಿದೆ. ಅದಕ್ಕೆ ನಾನು ಈರುಳ್ಳಿಯಿಂದ ಸುಮ್ಮನೆ ಗಾರ್ನಿಷ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ಗಾರ್ನಿಷ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನೋಡ್ಬೋದಲ್ವಾ. ಖಂಡಿತವಾಗ್ಲೂ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.